ಸುಹಾಸಿನಿಯವರು ನಮಗೆ ಇದೇ ಮುನ್ನಿ ಇವರು ಒಂದು ಬಾಲಚಂದ್ರ ಅವ್ರ ಪಿಕ್ಚರಲ್ಲಿ ಬೆಂಕಿಯಲ್ಲಿ ಅರಳಿದ ಹೂನಲ್ಲಿ ಮಾಡ್ತಾಯಿದ್ರು. ನಾವು ಪಿಕ್ಚರ್ ಶುರು ಮಾಡಿಬಿಟ್ಟಿದ್ವಿ, ಹೀರೋಯಿನ್ನೇ ಇರಲಿಲ್ಲ. ಏನು ಮಾಡೋದು ನಮಗೆ ಕಲ್ಪನಾ ಆರ್ತಿ ಆ ರೇಂಜ್ಗೆ ಯಾರೊಬ್ಬರು ಬೇಕು ಅಂದಾಗ ಲಿಫ್ಟಲ್ಲಿ ನೋಡಿದ ತಕ್ಷಣ ಮುನ್ನಿಗೆ ಹೇಳಿದೆ, ಈಕೆನೇ ನಮ್ಮ ಹೀರೋಯಿನ್ನು ಅಂತ. ಇವತ್ತಿಗೂ ನನಗೆ ಆ ಶಾಟ್ ಆಗೇ ಇದೆ. ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಹೋಗಿದ್ದು. ಅಲ್ಲಿಂದ ಇಲ್ಲೇ ಮುಹೂರ್ತ ಮಾಡಿದಾಗ ಸುಹಾಸಿನಿ ಮೊದಲನೇ ದಿವಸನೇ ನನ್ನ ಹತ್ರ ಜಗಳ, ಏನು ವಿಷ್ಣುವರ್ಧನ್ಗೆ ಕಪಾಳ ಕೊಡಿಯೋ ಶಾಟ್ ತೆಗಿತಾ ಇದ್ದೀರಾ ನೀವು, ಅಷ್ಟು ದೊಡ್ಡ ಹೀರೋನ ಅಂತ. ಇಲ್ಲಮ್ಮ, ಒಂದು ಇಮ್ಯಾಜಿನೇಷನ್ನು ಎಲ್ಲ ಫ್ಲ್ಯಾಶ್ ಫಾರ್ವರ್ಡು ಅವನಿಗೆ ಅಂತೇಳಿ ಕೊನೆಗೆ ಚಿತ್ರ ಮಾಡಿದ್ವಿ. ಅವರು ಎಷ್ಟು ಒಂದು ವಿಷ್ಣುಗೂ ಅವ್ರಿಗೂ ಒಂದು ಆ ಕ್ಯಾರೆಕ್ಟ್ರುಗಳು ಅಷ್ಟು ಒಂದು ಸಂಬಂಧನ ಅರ್ಥ ಮಾಡ್ಕೊಂಡು, ಯಾಕೆಂದರೆ ಎಲ್ಲ ದಿ ಫಿಲಮ್ ಈಸ್ ಅಬೌಟ್ ಆಲ್ವೇಸ್ ರಿಲೇಷನ್ಶಿಪ್ ಅಂಥ ಒಂದು ಅಭಿನಯ ಕೊಟ್ಟರು. ಅದನ್ನು ನಾವು ಮರೆಯೋಕ್ಕಾಗಲ್ಲ. ಈಗ ಮತ್ತೆ ಅದೇ ತುಂಬ ದಿವಸದಿಂದ ಹಲವಾರು ಜನ ಬಂಧನ ಟೂ ಮಾಡಿ ಅಂತ ನಾನು ಲಾಸ್ಟ್ ಇಯರೇ ಒಂದೊಂದು ಸರಿ ಅಂದ್ಕೊಂಡಿದ್ದೆ. ಆದರೆ ಈ ಕರೋನಾ ಬಂದುಬಿಟ್ಟು ಅದು ಪೋಸ್ಟ್ಪೋನ್ ಮಾಡಬೇಕಾಗಿತ್ತು. ಆಮೇಲೆ ಈಗ ನಮ್ಮ ಅಣಜಿ ನಾಗರಾಜ್ ಅವರು ಮಾಡೋಣ ಅಂತ ಹೇಳಿದ್ರು. ಸರಿ, ನಾನು ಅವ್ರ ಜೊತೇಲಿ ಸೇರಿಕೊಂಡು ಮಾಡೋಣ. ಏಕೆಂದರೆ ಬೇಕಾದಷ್ಟು ಜನ ಅಭಿಮಾನಿಗಳಿಗೆ, ಬೇಕಾದಷ್ಟು ಜನ ಫ್ಯಾಮಿಲೀಸ್ಗೆ ಬಂಧನ ಟೂ ಈಗಾಗಲೇ ನನ್ನ ಹತ್ರ ಒಂದು 5,000 ಮೆಸೇಜ್ ಬಂದಿರ್ಬೋದು. ಈಗ ನನಗೆ ಅಷ್ಟು ಆ ಫ್ಯಾನ್ಸ್ ಇವತ್ತಿಗೂ. ನಾನು ಮಂಗಳೂರಲ್ಲಿ ಒಂದು ಶೂಟಿಂಗ್ ಮಾಡ್ತಾಯಿದ್ದೀನಿ, ಕಂಬಳ ಅಂತ. ಎಲ್ಲಿ ಹೋದರೂ ಬಂಧನ ಅಂತ ಅಷ್ಟು ಒಂದು ಮನಸ್ಸಿಗೆ ಹಚ್ಕೊಂಡಿದ್ದಾರೆ ನಮ್ಮ ಜನ. ನಿಜವಾಗ್ಲೂ ನಾವು ಪ್ರಯತ್ನ ಪಟ್ಟು ಅದರಷ್ಟಕ್ಕೆ ಬರೋಕ್ಕಾಗುತ್ತೋ ಇಲ್ವೋ, ಅಟ್ಲೀಸ್ಟ್ ಒಂದು ಸ್ವಲ್ಪ ರೀಚ್ ಮಾಡ್ತೀವಿ. ಯಾಕೆಂದರೆ ಯಾರೂ ಅದನ್ನು ಅಷ್ಟು ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾಕೆಂದರೆ ಒಂದು ಫಿಲಮ್ ಯಾವಾಗಲೂ ಸೈಲೆಂಟಾಗಿ ಹಿಟ್ ಆಗಬೇಕು. ಗಲಾಟೆ ಮಾಡಿ ಬಂದರೆ ಅದು ಹಿಟ್ ಆಗೋದಿಲ್ಲ. ಇದೊಂಥರ ಪ್ರತಿ ಸಿನಿಮಾನೂ ಒಂದು ವಾರ್ ಇದ್ದಂಗೆ. ಸೊ ಈ ವಾರ್ ಸ್ಟಾರ್ಟ್ ಆಗಿದೆ, ಶೂಟಿಂಗ್ ಮಾಡ್ತೀವಿ. ಭಾಳ ಒಂದು ಡಿಫ್ರೆಂಟ್ ವರ್ಷನ್ ಆಫ್ ದಿ ಲವ್ ಸ್ಟೋರಿ. ಇನ್ನೊಂದು ವಿಷನ್ ಯಾವ ಥರ ಕೊಡ್ಬೋದು, ಆಮೇಲೆ ಹೊಸ ವಿಷನ್ ಕನ್ನಡದಲ್ಲಿ ಇವತ್ತರೆಗೂ ಅಂಥ ವಿಷನ್ನೇ ನೋಡಿರಬಾರ್ದು, ಅಂಥ ಒಂದು ಪರಿಸರದಲ್ಲಿ ಈ ಲವ್ ಸ್ಟೋರಿನ ಮಾಡ್ತೀವಿ. ಸುಹಾಸಿನಿಯವರು ಇರ್ತಾರೆ, ಜಗದೀಶ್ ಅವರು ಇರ್ತಾರೆ, ಆದಿತ್ಯ ವಿಲ್ ಬಿ ಸುಹಾಸಿನಿ ಸನ್ ಕ್ಯಾರೆಕ್ಟ್ರು. ಮಗು ತಗೊಂಡು ಹೋಗಿದ್ರಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಮಿಕ್ಕಿದ್ದು ಕತೆ ಸಿನಿಮಾದಲ್ಲಿ ಹೇಳ್ತೀನಿ. ಆಮೇಲೆ ನಮ್ಮ ಮುನ್ನಿ ಬಂಧನಾಗೆ ಕಾಸ್ಟ್ಯೂಮ್ ಮಾಡಿದ್ದೆ ಮುನ್ನಿ. ಸೊ ಈ ಸರಿನೂ ಅವಳಿಗೇನೆ ಕೊಡ್ತೀನಿ ಕಾಸ್ಟ್ಯೂಮ್ ಮಾಡೋದಕ್ಕೆ. ಸೊ ಹೀಗೆ ಅಣಜಿ ನಾಗರಾಜ್ ಅವರು, ಚಿಂತನ್ ಅವರು, ಮಾಸ್ಟ್ರು, ಇವರೆಲ್ಲ ಪಾಪ ವರ್ಷಾನುಗಟ್ಲೆಯಿಂದ ಬರೆದಿದ್ದಾರೆ, ವರ್ಷನ್ ತೊಗೊಂಬಂದಿದ್ದಾರೆ. ಏಕೆಂದರೆ ಒಂದು ಸಕ್ಸಸ್ಫುಲ್ ಫಿಲಮ್ನ ಮತ್ತೆ ಮಾಡುವಾಗ ಅದ್ರದಕ್ಕೆ ಏನೇನು ಬೇಕು, ಹೇಗಾಗಬೇಕು ಅಂತ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಇನ್ನು ಮಿಕ್ಕಿದ್ದು ನಾನೇನಿಲ್ಲ, ಇನ್ನೇನಿದ್ರು ಸಿನಿಮಾ ಮಾಡೋದೇ ನಮ್ಮ ಸೈಲೆಂಟಾಗಿ. ಇನ್ನು ಸುಹಾಸಿನಿಯವರು ಮಾತಾಡ್ತಾರೆ, ಅವರು ಮಾತಾಡಲಿ ಹೆಚ್ಚಾಗಿ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.